Hi friends, complete computer awareness theory. ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಅಂಡ್ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೋಣ. ಎಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Third generation of computers. Third generation of computers introduce the use of IC, that is integrated circuits in the computer. ಕಂಪ್ಯೂಟರ್ಸ್ ಒಳಗಡೆ IC ನ ಇಂಟ್ರೊಡ್ಯೂಸ್ ಮಾಡ್ತಾ ಹೊಸ ಜನರೇಷನ್ ಸ್ಟಾರ್ಟ್ ಮಾಡಿದ್ರೆ ಹೊಸ ಜನರೇಷನ್ಗೆ ನಾವು ಥರ್ಡ್ ಜನರೇಷನ್ ಅಂತ ಕರಿತೀವಿ. IC ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಅನ್ಬೋದು. ಅಂಡ್ ಯೂಸಿಂಗ್ ICs in computers helped reduce the size of the computers even more than second generation computers and also made them faster. ನೋಡಿ, ಈ IC ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಕಂಪ್ಯೂಟರ್ ಸೈಜ್ ಇನ್ನೂ ಕಡಿಮೆ ಆಗುತ್ತೆ ಕಂಪೇರ್ ಟು ಸೆಕೆಂಡ್ ಜನರೇಷನ್, ಮತ್ತೆ ಅದು ಇನ್ನೂ ಫಾಸ್ಟ್ ಆಗುತ್ತೆ ಅಗೇನ್ ಸೆಕೆಂಡ್ ಜನರೇಷನ್ ಕಂಪೇರ್ ಮಾಡಿದ್ರೆ. And nearly all computers since mid to late 1960s have utilized the ICs. ನೋಡಿ, 1960ರಲ್ಲಿ ಮಿಡ್ ಆಫ್ 1960s ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಸಿಸ್ಟಮ್ಸ್ ಐಸಿಸ್ ನಿಂದಾನೇ ಡೆವಲಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ವೈಲ್ ದಿ ಥರ್ಡ್ ಜನರೇಷನ್ ಇಸ್ ಕನ್ಸಿಡರ್ಡ್ ಬೈ ಮೆನಿ ಪೀಪಲ್ ಟು ಹ್ಯಾವ್ ಸ್ಪ್ಯಾನ್ ಫ್ರಮ್ 1964 to 1971. 1964ರಿಂದ 1971 ಏನು ಪೀರಿಯಡ್ ಇರುತ್ತೆ, ಇದು ಥರ್ಡ್ ಜನರೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಸ್ಟಿಲ್ ನಾವು ಐಸಿಸ್ ನ ಯೂಸ್ ಮಾಡ್ತೀವಿ. ಐಸಿಸ್ ಆರ್ ಸ್ಟಿಲ್ ಯೂಸ್ ಇನ್ ದಿ ಕಂಪ್ಯೂಟರ್ಸ್ ಟುಡೇ ಆಲ್ಸೋ. ಇಲ್ಲಿ ನೋಡ್ಬೋದು ನೀವು ಎಕ್ಸಾಂಪಲ್ ಅಂತ ಬಂದಾಗ, ಅಂಡ್ ಇಲ್ಲಿ ಸೈಡ್ ಕಾಣಿಸ್ತಾ ಇರೋದು ಐಸಿ, ದಟ್ ಇಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್. ಅಂಡ್ ಥರ್ಡ್ ಜನರೇಷನ್ಗೆ ಸಂಬಂಧಪಡುವಂತ ಕಂಪ್ಯೂಟರ್ಸ್, ಈ ರೀತಿ ಕಂಪ್ಯೂಟರ್ಸ್ ನಾವು ಬಳಕೆ ಮಾಡ್ತಾ ಇದ್ವಿ. That is tabletop computers ತರ ಆಯ್ತು. And that is what third generation computer. And these computers are commercialized. And ಇದೇ ಕಂಪ್ಯೂಟರ್ಸ್ ಒಳಗಡೆ DBMS ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಥರ್ಡ್ ಜನರೇಷನ್ ಬಗ್ಗೆ ಬ್ರೀಫ್ ಮಾಹಿತಿ. ಪೀರಿಯಡ್ ನೋಡಿ, 1964ರಿಂದ 70. ಸ್ವಿಚಿಂಗ್ ಡಿವೈಸ್, ಪ್ರೊಸೆಸಿಂಗ್ ಡಿವೈಸ್ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಐಸಿ ಚಿಪ್ ನ ಬಳಕೆ ಮಾಡ್ತಾ ಇದ್ವಿ. ಅಂಡ್ ಸ್ಟೋರೇಜ್ ಡಿವೈಸ್ ಮ್ಯಾಗ್ನೆಟಿಕ್ ಕೋರ್, ಮ್ಯಾಗ್ನೆಟಿಕ್ ಟೇಪ್, ಮ್ಯಾಗ್ನೆಟಿಕ್ ಡಿಸ್ಕ್ ನ ಬಳಕೆ ಮಾಡ್ತಾ ಇದ್ವಿ ಸ್ಟೋರೇಜ್ ಡಿವೈಸ್ ಅಲ್ಲಿ. ಸ್ಪೀಡ್ ಇಂಪ್ರೂವ್ ಮಾಡಿದ್ದಾರೆ, 100 ನ್ಯಾನೋ ಸೆಕೆಂಡ್. ಆಪರೇಟಿಂಗ್ ಸಿಸ್ಟಮ್, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ನ ಬಳಕೆ ಮಾಡ್ತಾ ಇದ್ವಿ. ಲ್ಯಾಂಗ್ವೇಜಸ್, ಇದರಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸ್ಪೆಷಲಿ ಇದರಲ್ಲಿ ಪ್ರೊಸೀಜರ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ನ ಬಳಕೆ ಮಾಡ್ತಾ ಇದ್ವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ಇನ್ನೂ ಕಾಸ್ಟ್ಲಿನೇ ಇದೆ, ಬಟ್ ಸ್ಟಿಲ್ ಎಸಿ ರಿಕ್ವೈರ್ಮೆಂಟ್ ಇರುತ್ತೆ. ಅಂಡ್ ಅಗೇನ್ ಸೆಕೆಂಡ್ ಜನರೇಷನ್ ಕಂಪೇರ್ ಮಾಡಿದ್ರೆ ಕಡಿಮೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳ್ಬೋದು ಕಂಪೇರ್ ಟು ಸೆಕೆಂಡ್ ಜನರೇಷನ್. ಅಂಡ್ ಇದರ ಅಪ್ಲಿಕೇಶನ್ ಅಂತ ಕೇಳಿದಾಗ DBMS ಎಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಆಗಿರ್ಬೇಕು ಥರ್ಡ್ ಜನರೇಷನ್. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಥರ್ಡ್ ಜನರೇಷನ್. ಎಕ್ಸಾಂಪಲ್ಸ್ IBM 360 series, Honeywell 6000 series and PDP. These are ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಗೆ ಸಂಬಂಧಪಡುವಂತ ಎಕ್ಸಾಂಪಲ್ಸ್ ಗಳು. ದ ಮೇನ್ ಫೀಚರ್ಸ್, ಐಸಿ ಯೂಸ್ ಮಾಡಿದ್ದಾರೆ. ದ ಫಸ್ಟ್ ಫೀಚರ್ ಆಫ್ ಥರ್ಡ್ ಜನರೇಷನ್, ಮೋರ್ ರಿಲಯಬಲ್ ಇನ್ ಕಂಪ್ಯಾರಿಸನ್ ಟು ಪ್ರೀವಿಯಸ್ ಜನರೇಷನ್ಸ್. ಫಸ್ಟ್ ಮತ್ತೆ ಸೆಕೆಂಡ್ ಜನರೇಷನ್ ಕಂಪೇರ್ ಮಾಡಿದ್ರೆ ಇನ್ನು ಜಾಸ್ತಿ ರಿಲಯಬಲ್ ಇದೆ. ಸ್ಮಾಲರ್ ಇನ್ ಸೈಜ್, ಕಡಿಮೆ ಸೈಜ್ ಅಲ್ಲಿ ಇದೆ. ಜನರೇಟೆಡ್ ಲೆಸ್ ಹೀಟ್, ಕಡಿಮೆ ಹೀಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಕಂಪೇರ್ ಟು ಸೆಕೆಂಡ್ ಜನರೇಷನ್. ಫಾಸ್ಟರ್ and less maintenance, still costly ಇದೆ. and still AC requirement ಇರುತ್ತೆ. and consumed less electricity compared to second generation and supported high level language. ಇದರಲ್ಲಿ high level language ನ ಸಪೋರ್ಟ್ ಮಾಡಿದೆ. ಅಡ್ವಾಂಟೇಜಸ್ ಏನಿದೆ ಸೆಕೆಂಡ್ ಜನರೇಷನ್, ದೀಸ್ ಕಂಪ್ಯೂಟರ್ಸ್ ರಿಕ್ವೈರ್ಡ್ ಲೆಸ್ ಸ್ಪೇಸ್, ಕಡಿಮೆ ಸ್ಪೇಸ್ ಬೇಕಾಗುತ್ತೆ. ಯಾಕೆ? ಸಣ್ಣ ಸೈಜ್ ಅಲ್ಲಿ ಇದೆ. they were smaller in size compared to two previous generations of computers. As the integrated circuit technology used to make these computers made computers more reliable. ನೋಡಿ, ಇಂಟಿಗ್ರೇಟ್ ಐಸಿ ಮುಖಾಂತರ ಈ ಕಂಪ್ಯೂಟರ್ಸ್ ನ ಮಾಡಿದ್ದಾರೆ, ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಂಪೇರ್ ಟು ಪ್ರೀವಿಯಸ್ ಜನರೇಷನ್ಸ್ ಗಿಂತ ಜಾಸ್ತಿ ರಿಲಯಬಲ್ ಇದೆ, ಜಾಸ್ತಿ ವಿಶ್ವಾಸಾರ್ಹ ಉಳ್ಳಂತ ಕಂಪ್ಯೂಟರ್ಸ್ ಗಳಂತ ಹೇಳ್ಬೋದು. ದೇ ಡಿಡ್ ನಾಟ್ ನೀಡ್ ಮಚ್ ಎನರ್ಜಿ ಡ್ಯೂರಿಂಗ್ ದಿ ಆಪರೇಷನ್ಸ್, ಅಂದ್ರೆ ಪವರ್ ಕನ್ಸಂಪ್ಷನ್ ಕಡಿಮೆ ಕನ್ಸ್ಯೂಮ್ ಮಾಡುತ್ತೆ. ಅಂಡ್ ಹೀಟ್ ನು ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ, ಲೆಸ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಇದೆಲ್ಲ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. Still advantages, they were widely used to
ಯೂಸ್ ಡ್ಯೂ ಟು ಪೋರ್ಟೇಬಲ್ ಅಂಡ್ ಆಫರ್ಡ್ ಬೆಟರ್ ಸ್ಪೀಡ್. ನೋಡಿ ಜಾಸ್ತಿ ಜನ ಈ ಸಿಸ್ಟಮ್ಸ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಜಾಸ್ತಿ ಜನ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ರೀಸನ್ ಸ್ವಲ್ಪ ಪೋರ್ಟೇಬಲ್ ಇದೆ, ಸೊ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗಿ ಸ್ಟಾರ್ಟ್ ಮಾಡ್ಬೋದು. ಅಂಡ್ ಸ್ಪೀಡ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. These computers used a fan for head discharge and did not require manual computation. ಮ್ಯಾನ್ಯಲ್ ಕಂಪ್ಯೂಟೇಷನ್ ಅವಶ್ಯಕತೆ ಇಲ್ಲ, ಇಲ್ಲಿ ಒಂದು ಫ್ಯಾನ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಹೆಡ್ ಡಿಸ್ಚಾರ್ಜ್ ಮಾಡೋಕೆ. ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅಂಡ್ ಡ್ಯೂ ಟು ರೇರ್ ಹಾರ್ಡ್ವೇರ್ ಫೇಲ್ಯೂರ್ಸ್ ದ ಮೇಂಟೆನೆನ್ಸ್ ಕಾಸ್ಟ್ ವಾಸ್ ಲೋ. ಇದ್ರಾಗ ಹಾರ್ಡ್ವೇರ್ ಫೇಲ್ಯೂರ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಪ್ರೊಸೆಸರ್ ಬರ್ನ್ ಆಗೋದಾಗಿರ್ಬೋದು, ರ್ಯಾಮ್ ಬರ್ನ್ ಆಗಿರಬಹುದು, ಈ ರೀತಿ ಫೇಲ್ಯೂರ್ಸ್ ಕಡಿಮೆ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಮೇಂಟೆನೆನ್ಸ್ ಕೂಡ ಕಡಿಮೆ ಖರ್ಚಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ದೀಸ್ ಆರ್ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ಸ್. ಇನ್ನು ಅಡ್ವಾಂಟೇಜ್ ಅಂತಂದ್ರೆ ದೇ ಆರ್ ಯೂಸ್ ಫಾರ್ ಜನರಲ್ ಪರ್ಪಸ್, ಅಂದ್ರೆ ಎಲ್ಲಾ ಕೆಲಸಕ್ಕೆ ಬಳಕೆ ಮಾಡ್ತಾ ಇದ್ರು. ಅಂಡ್ ಹ್ಯಾವ್ ಹೈ ಸ್ಟೋರೇಜ್ ಕೆಪಾಸಿಟಿ ಟು ಹೋಲ್ಡ್ ಇನ್ಫಾರ್ಮೇಶನ್. ಸೊ ಹೈಯೆಸ್ಟ್ ಕೆಪಾಸಿಟಿ ಇರುವಂತಹ ಸ್ಟೋರೇಜ್ ಡಿವೈಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು ಜಾಸ್ತಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡಬಹುದು. ಅಂಡ್ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಆರ್ ಮೋರ್ ಅಕ್ಯುರೇಟ್ ಕಂಪೇರ್ಡ್ ಟು ಸೆಕೆಂಡ್ ಜನರೇಷನ್. Furthermore, the process of taking input had been changed in the third generation. ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಕಂಪೇರ್ ಮಾಡಿದ್ರೆ ಪ್ರೊಸೆಸ್ ಆಫ್ ಇನ್ಪುಟ್ ಅಂಡ್ ಔಟ್ಪುಟ್ ಏನಿದೆ ಚೇಂಜ್ ಮಾಡಿದ್ದಾರೆ. ಅಲ್ಲಿ ಪಂಚ್ ಕಾರ್ಡ್ಸ್ ಯೂಸ್ ಮಾಡ್ತಾ ಇದ್ರು, ಇಲ್ಲಿ ಚೇಂಜ್ ಮಾಡಿದ್ದಾರೆ. ದೇ ಚೇಂಜ್ ದಿ ಪ್ರೊಸೆಸ್ ಟು ಟೇಕ್ ಇನ್ಪುಟ್ ಆಸ್ ಯೂಸಿಂಗ್ ಅ ಮೌಸ್ ಅಂಡ್ ದಿ ಕೀಬೋರ್ಡ್. ಇಲ್ಲಿ ಮೌಸ್ ಮತ್ತು ಕೀಬೋರ್ಡ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ ರಾದರ್ ದೆನ್ ಪಂಚ್ ಕಾರ್ಡ್ಸ್ ಬದಲಿಗೆ ಕೀಬೋರ್ಡ್ ಮೌಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದ ಕಂಪ್ಯೂಟರ್ಸ್ ಇನ್ನೂ ಫಾಸ್ಟ್ ಇನ್ಪುಟ್ ಅಂಡ್ ಔಟ್ಪುಟ್ ಪರ್ಫಾರ್ಮ್ ಮಾಡ್ತಾ ಇದೆ. ಡಿಸ್ಅಡ್ವಾಂಟೇಜಸ್ ಏನಿದೆ ನೋಡಿ, one of the biggest limitations of third generation computers was that they still required air conditioner. ಬಟ್ ಇನ್ನೊಂದು ಲಿಮಿಟೇಷನ್ ಏನಪ್ಪಾ, ಡಿಸ್ಅಡ್ವಾಂಟೇಜ್ ಅಂದ್ರೆ ಇದಕ್ಕೆ ಇನ್ನೂ ತನಕ ಏರ್ ಕಂಡೀಷನಿಂಗ್ ಬೇಕಾಗುತ್ತೆ. even if they produce less heat, ಕಡಿಮೆ ಹೀಟ್ ಪ್ರೊಡ್ಯೂಸ್ ಮಾಡಿದ್ರು ಕೂಡ ಇದಕ್ಕೆ ಏರ್ ಕಂಡೀಷನಿಂಗ್ AC ಬೇಕಾಗುತ್ತೆ. The manufacturing of IC chip was possible to complete by highly sophisticated technology. ನೋಡಿ IC chip ನ ನೀವು ಡೆವಲಪ್ ಮಾಡಬಹುದು, ಕಂಪ್ಲೀಟ್ ಮಾಡಬಹುದು, ಬಟ್ ಅದಕ್ಕೊಂದು ಸಫಿಸ್ಟಿಕೇಟೆಡ್ ಟೆಕ್ನಾಲಜಿ ಬೇಕಾಗುತ್ತೆ. ಅಂದಾಗ IC ಚಿಪ್ ನ ಮ್ಯಾನುಫ್ಯಾಕ್ಚರಿಂಗ್ ನ ಕಂಪ್ಲೀಟ್ ಮಾಡಬಹುದು. ಫಾರ್ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ಫಾರ್ಮಲ್ ಟ್ರೈನಿಂಗ್ ವಾಸ್ ನೀಡೆಡ್ ಟು ಯೂಸ್. ಇದನ್ನ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ಬೇಕಂದ್ರೆ ಒಂದು ಫಾರ್ಮಲ್ ಟ್ರೈನಿಂಗ್ ಇರುತ್ತೆ, ಫಾರ್ಮಲ್ ಟ್ರೈನಿಂಗ್ ತಗೋಬೇಕಾಗುತ್ತೆ. ಅಂಡ್ ಆಲ್ಸೋ ಮೇಂಟೈನಿಂಗ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಚಿಪ್ಸ್ ಇಸ್ ನಾಟ್ ಈಸಿ. ಅದನ್ನ ಮೇಂಟೆನೆನ್ಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಸೊ ಇಲ್ಲಿ ಫೇಲ್ಯೂರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ ಮೀನ್ಸ್ ಮೇಂಟೆನೆನ್ಸ್ ಸ್ವಲ್ಪ ಟಫ್ ಇದೆ ಅಂತ ಹೇಳ್ಬೋದು. These are the disadvantages of the third generation computer. This completes the video here itself, third generation computer. And ಇಲ್ಲಿಗೆ ವಿಡಿಯೋ ಕಂಪ್ಲೀಟ್ ಆಯ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ಬಗ್ಗೆ ಡೀಟೇಲ್ ಮಾಹಿತಿ ತಗೊಂಡ್ಬರ್ತೀನಿ. ಥ್ಯಾಂಕ್